RPFಗೆ GK ಕ್ವಶನ್ಸ್. ರಾಜಧಾನಿ ಭಾರತದ ವಿಶೇಷತೆ. ಭಾರತ ರಾಜಧಾನಿ ದೆಹಲಿ. ಒಟ್ಟು ಜಿಲ್ಲೆಗಳು 732. ಆಮೇಲೆ ಒಟ್ಟು ವಿಸ್ತೀರ್ಣ, ಭಾರತದ ವಿಸ್ತೀರ್ಣ 32,87,763 ಚದರ ಕಿಲೋಮೀಟರ್. ಆಮೇಲೆ ಇದೇನು ಕೇಳಿದ್ರು ಬಿಡ್ರಿ. ಆಮೇಲೆ ಒಟ್ಟು ರಾಜ್ಯಗಳು 28 ರಾಜ್ಯಗಳು. ರಾಷ್ಟ್ರೀಯ ಪುಷ್ಪ ಕಮಲ. ರಾಷ್ಟ್ರೀಯ ಪ್ರಾಣಿ ಹುಲಿ. ರಾಷ್ಟ್ರೀಯ ಪಕ್ಷಿ ನವಿಲು. ರಾಷ್ಟ್ರೀಯ ಮರ ಆಲದ ಮರ. ಆಮೇಲೆ ವಿಸ್ತೀರ್ಣದಲ್ಲಿ ಭಾರತ ವಿಸ್ತೀರ್ಣದಲ್ಲಿ 7ನೇ ಸ್ಥಾನ ಇದೆ. ಜನಸಂಖ್ಯೆಯಲ್ಲಿ ಈಗ ಪ್ರೆಸೆಂಟ್ 1ನೇ ಸ್ಥಾನದಲ್ಲಿದೆ. ಜನಸಾಂದ್ರತೆ ಪ್ರತಿ ಚದರ ಕಿಲೋಮೀಟರ್ಗೆ 382. ಇದು ಭಾರತದ ಜನಸಾಂದ್ರತೆ. ಆಮೇಲೆ ಜಲಗಡಿಯ ಉದ್ದ 6,100 ಕಿಲೋಮೀಟರ್. ಮತ್ತು ದ್ವೀಪಗಳನ್ನು ಒಳಗೊಂಡು ಜಲಗಡಿಯ ಉದ್ದ ಅಂತ ಕೇಳಿದರೆ 7,516.5 ಕಿಲೋಮೀಟರ್. ಆಮೇಲೆ ಉತ್ತರ ಅಕ್ಷಾಂಶ 8.4 ದಿಂದ 37.6. ಆಮೇಲೆ ಪೂರ್ವ ರೇಖಾಂಶ 68.7 ದಿಂದ 97.25. ವಿಸ್ತೀರ್ಣದಲ್ಲಿ ದೊಡ್ಡ ರಾಜ್ಯ ರಾಜಸ್ಥಾನ. ನಮ್ಮ ಭಾರತದ ರಾಜ್ಯಗಳಲ್ಲಿ ಅತ್ಯಂತ ದೊಡ್ಡ ರಾಜ್ಯ ರಾಜಸ್ಥಾನ. ವಿಸ್ತೀರ್ಣದಲ್ಲಿ ಸಣ್ಣ ರಾಜ್ಯ ಗೋವಾ. ವಿಶ್ವ ಜನಸಂಖ್ಯೆಯಲ್ಲಿ ಭಾರತದ ಪಾಲು 17.5%. ವಿಶ್ವದ ಜನಸಂಖ್ಯೆಯಲ್ಲಿ ನಮ್ಮ ಭಾರತದ ಪಾಲು. ಜನಸಂಖ್ಯೆಯಲ್ಲಿ ದೊಡ್ಡ ರಾಜ್ಯ ಉತ್ತರ ಪ್ರದೇಶ. ಜನಸಂಖ್ಯೆಯಲ್ಲಿ ಚಿಕ್ಕ ರಾಜ್ಯ ಸಿಕ್ಕಿಂ. ಜನಸಂಖ್ಯೆಯಲ್ಲಿ ದೊಡ್ಡ ಕೇಂದ್ರಾಡಳಿತ ಪ್ರದೇಶ ದೆಹಲಿ. ಆಮೇಲೆ ಜನಸಂಖ್ಯೆಯಲ್ಲಿ ಚಿಕ್ಕ ಕೇಂದ್ರಾಡಳಿತ ಪ್ರದೇಶ ಲಕ್ಷದ್ವೀಪ. ವಿಸ್ತೀರ್ಣದಲ್ಲಿ ದೊಡ್ಡ ಕೇಂದ್ರಾಡಳಿತ ಪ್ರದೇಶ ಜಮ್ಮು ಮತ್ತು ಕಾಶ್ಮೀರ. ವಿಸ್ತೀರ್ಣದಲ್ಲಿ ಚಿಕ್ಕ ಕೇಂದ್ರಾಡಳಿತ ಪ್ರದೇಶ ಲಕ್ಷದ್ವೀಪ. ಹೆಚ್ಚು ಜನಸಾಂದ್ರತೆ ಹೊಂದಿದ ರಾಜ್ಯ ಯಾವುದು? ಹೆಚ್ಚು ಜನಸಾಂದ್ರತೆ ಹೊಂದಿದ ರಾಜ್ಯ ಬಿಹಾರ. ಕಡಿಮೆ ಜನಸಾಂದ್ರತೆ ಹೊಂದಿದ ರಾಜ್ಯ ಅರುಣಾಚಲ ಪ್ರದೇಶ. ಹೆಚ್ಚು ಜನಸಾಂದ್ರತೆ ಹೊಂದಿದ ಕೇಂದ್ರಾಡಳಿತ ಪ್ರದೇಶ ದೆಹಲಿ. ಕಡಿಮೆ ಜನಸಾಂದ್ರತೆ ಹೊಂದಿದ ಕೇಂದ್ರಾಡಳಿತ ಪ್ರದೇಶ ಅಂಡಮಾನ್ ಮತ್ತು ನಿಕೋಬಾರ್. ಸಂಸತ್ತಿನ ಸದನಗಳು ಅಂತ ಕೊಡ್ತಾನೆ. ಲೋಕಸಭೆ ಕೆಳಮನೆ, ರಾಜ್ಯಸಭೆ ಮೇಲ್ಮನೆ ಅಂತ ಕರಿತೀವಿ. ಲೋಕಸಭೆಯನ್ನು ಕೆಳಮನೆ ಅಂತ ಕರೆದ್ರೆ ರಾಜ್ಯಸಭೆಯನ್ನು ಮೇಲುಮನೆ ಎಂದು ಕರಿತೀವಿ. ರಾಷ್ಟ್ರೀಯ ಲಾಂಛನ 4 ಮುಖಗಳ ಸಿಂಹ. ರಾಷ್ಟ್ರೀಯ ಸರೀಸೃಪ ಕಾಳಿಂಗ ಸರ್ಪ. ಭಾರತದ ಒಟ್ಟು ಸಾಕ್ಷರತೆ 74.04%. ಅದರೊಳಗೆ ಪುರುಷರದು ಸಾಕ್ಷರತೆ 82.14%. ಸ್ತ್ರೀಯರದು ಅಂದರೆ ಮಹಿಳೆಯರದು 65.46%. ಕರೆನ್ಸಿ ಭಾರತೀಯ ರೂಪಾಯಿ. ಗಣರಾಜ್ಯ ಭಾರತ ಗಣರಾಜ್ಯ ಆಗಿದ್ದು ಜನವರಿ 26, 1950. ರಾಷ್ಟ್ರಗೀತೆ ಜನಗಣ ಮನ. ಸ್ವಾತಂತ್ರ್ಯ ಆಗಸ್ಟ್ 15, 1947. ಆಡಳಿತ ಭಾಷೆಗಳು ಹಿಂದಿ, ಇಂಗ್ಲೀಷ್. ಭಾರತದ ಆಡಳಿತ ಭಾಷೆಗಳು ಯಾವುವು ಅಂತಂದರೆ ಹಿಂದಿ ಒಂದು, ಆಮೇಲೆ ಇಂಗ್ಲೀಷ್. ಘೋಷವಾಕ್ಯ ಏನಿದೆ? ಸತ್ಯಮೇವ ಜಯತೆ. ಭಾರತದ ಪಶ್ಚಿಮಕ್ಕೆ ಏನೈತೆ ಅಂತಂದರೆ
ಗುಜರಾತ್ನ ಕಚ್ವರೆಗೆ ಐತಿ ಪಶ್ಚಿಮ ತುದಿ. ಪೂರ್ವ ತುದಿ ಯಾವುದು? ಭಾರತದ ಪೂರ್ವ ತುದಿ ಕಿಬುತಿ ಅಂತೇಳಿ ಅರುಣಾಚಲ ಪ್ರದೇಶದ ಕಿಬುತಿ ಅನ್ನುವಂಥದ್ದು. ಉತ್ತರಕ್ಕೆ ಹೋದರೆ ಲಡಾಖ್ ಒಳಗೆ ಇಂದಿರಾ ಕೋಲ್ ಅಂತ. ಇನ್ನು ದಕ್ಷಿಣಕ್ಕೆ ಬಂದರೆ ಇಂದಿರಾ ಪಾಯಿಂಟ್ ನಿಕೋಬಾರ್ ಇದರೊಳಗೆ ಕಂಡು ಬರ್ತದೆ. ರಾಷ್ಟ್ರೀಯ ಪಾರಂಪರಿಕ ಪ್ರಾಣಿ ಆನೆ. ರಾಷ್ಟ್ರೀಯ ಈಜುವ ಕಡಲ ಸಸ್ತನಿ ಗಂಗಾ ನದಿಯ ಡಾಲ್ಫಿನ್. ರಾಷ್ಟ್ರೀಯ ಪರಂಪರೆ ಸಸ್ತನಿ ಹನುಮಾನ್ ಲಂಗೂರ್. ಆಮೇಲೆ ನಮ್ಮ ಭಾರತದ ಎತ್ತರ ಪರ್ವತ K2 ಅಥವಾ ಗಾರ್ಡಿನ್ ಆಸ್ಟಿನ್ ಅಂತ 8611 ಮೀಟರ್. ಪ್ರಪಂಚದ ವಿಸ್ತೀರ್ಣದಲ್ಲಿ ಭಾರತದ ಪಾಲು 2.4%. ಒಟ್ಟು ಉದ್ದ ಉತ್ತರದಿಂದ ದಕ್ಷಿಣವರೆಗೆ ಎಷ್ಟು ಕಿಲೋಮೀಟ್ರ್ ಐತಿ ಅಂದರೆ 3214 ಕಿಲೋಮೀಟ್ರ್ ಐತಿ. ಒಟ್ಟು ಅಗಲ ಪೂರ್ವದಿಂದ ಪಶ್ಚಿಮಕ್ಕೆ 2933 ಕಿಲೋಮೀಟರ್. ಭೂಮೇರೆಯ ಉದ್ದ 15200 ಕಿಲೋಮೀಟರ್. ಅತಿ ದೊಡ್ಡ ಜಿಲ್ಲೆ ಕಚ್, ಗುಜರಾತಿನ ಕಚ್ ಒಳಗೆ. ಅತಿ ಚಿಕ್ಕದು ಭಾರತದಲ್ಲಿ ಅತಿ ಚಿಕ್ಕ ಜಿಲ್ಲೆ ಮಹೈ ಅಂತೇಳಿ ಪಾಂಡಿಪುರಿ ರಾಜ್ಯದೊಳಗೆ ಕಂಡುಬರ್ತದೆ. ವಾಯುವ್ಯ ಗಡಿಯೊಳಗೆ ಯಾವ ದೇಶಗಳು ಗಡಿಯನ್ನು ಹಂಚಿಕೊಂಡವು ಅಂದ್ರೆ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ. ಆಗ್ನೇಯ ಒಳಗೆ ಪಾಕ್ ಜಲಸಂಧಿ ಮತ್ತು ಶ್ರೀಲಂಕಾ. ಪೂರ್ವ ಗಡಿ ಭಾಗದಲ್ಲಿ ಬಾಂಗ್ಲಾದೇಶ, ಮಯನ್ಮಾರ ಮತ್ತು ಬಂಗಾಳ ಕೊಲ್ಲಿ ಐತಿ. ಉತ್ತರ ಗಡಿ ಒಳಗೆ ನೇಪಾಳ, ಭೂತಾನ ಮತ್ತು ಚೀನಾ. ದಕ್ಷಿಣ ಗಡಿ ಒಳಗೆ ಹಿಂದೂ ಮಹಾಸಾಗರ. ಆಮೇಲೆ ಪಶ್ಚಿಮ ಗಡಿ ಒಳಗೆ ಅರಬ್ಬಿ ಸಮುದ್ರ. RP ಒಳಗೆ GK ಒಳಗೆ ಭಾರತಕ್ಕೆ ಸಂಬಂಧಿಸಿದ ಕೆಲವೊಂದು ವಿಶೇಷತೆಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.